ಕಳ್ಳ ಏನ್ ಕದ್ಕೊಂಡ? ದೇವರು ಸಂಪಾದನೆ ಮಾಡಿ ನಂಬಿಕೆ ವರವನ್ನು ಕೊಟ್ರೆ ಆ ನಂಬಿಕೆನ ಕದ್ಕೊಂಡ್ಬಿಟ್ಟ. ಈ 10ನೇ ಅಧ್ಯಾಯ ಆದ್ಮೇಲೆ 11ನೇ ಅಧ್ಯಾಯ ಬರ್ತದೆ. 11ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಅದ್ಭುತ ನಡೀತದೆ. ಏನು ಗೊತ್ತಾ? ಸತ್ತೋಗಿರೋ ಲಾಜರನೊಬ್ಬ ಭಕ್ತನು ಸತ್ತೋಗಿ ಅವನ ಸಮಾಧಿಯಲ್ಲಿ ಇಡಲ್ಪಟ್ಟೈತೆ. ಯೇಸುಸ್ವಾಮಿ ಸಮಾಧಿ ಬಳಿ ಬರ್ತಿದ್ದಾರೆ. ಸತ್ತು 4 ದಿನ ಆಗೈತೆ. ನಾತ ಉಟ್ಬಿಟ್ಟೈತೆ ಶರೀರ. ಯೇಸುಸ್ವಾಮಿ ಹೇಳ್ತಿದ್ದಾನೆ, ಆ ಸತ್ತೋಗಿರೋಂಥ ಲಾಜರನ ಅಕ್ಕನಿಗೆ ಮಾರ್ತಳು ಅಂತ ಆಕೆ ಹೆಸರು. ಮಾರ್ತಳಿಗೆ ಹೇಳ್ತಿದ್ದಾನೆ, ನೀನ್ ತಮ್ಮ ಬದುಕ್ತಾನೆ, ನಂಬ್ತೀಯಾ? ಆಕೆ ಅಂತಿದ್ದಾಳೆ, ನಂಬಿಕೆ ಇಲ್ಲ. ಓ ಸ್ವಾಮಿ, ನಂಬ್ತೀನಿ. ಎಲ್ಲಾರು ಕಡೆಯ ದಿನದಲ್ಲಿ ಪುನರುತ್ಥಾನ ಆಗುವಾಗ ಅವನು ಕೂಡ ಎದ್ದು ಬರ್ತಾನೆ. ನೀನ್ ಹೆಂಗ್ ನಂಬ್ತಾ ಇದ್ದೀರಿ? ನಾವ್ ಹೆಂಗ್ ನಂಬ್ತಿದ್ದೀರಿ? ದೇವ್ರು ಎಲ್ಲಾರ್ಗೂ ಮಾಡ್ದಂಗೆ ನಮಗೂ ಮಾಡ್ತಾನೆ. ಯಾವಾಗ ಮಾಡ್ತಾನೋ ಗೊತ್ತಿಲ್ಲ. ಚರ್ಚ್ಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಕಾಣಿಕೆ ಕೊಡ್ತೀನಿ. ಯಾವಾಗೋ ಮಾಡಬಹುದು. ಇವತ್ತು ಮಾಡ್ತಾನೆ ಅನ್ನೋ ನಂಬಿಕೆ ಇಲ್ಲ. ಈಗಲೇ ಮಾಡ್ತಾನೆ ಅನ್ನೋ ನಂಬಿಕೆ ಇಲ್ಲ. ಯಾಕೆ? ಸೈತಾನ್ ಕದ್ಕೊಬಿಟ್ಟವನ ನಂಬಿಕೆನ. ಹಲ್ಲೆಲೂಯಾ. ಯೇಸುಸ್ವಾಮಿ ಏನ್ ಮಾಡಿದ್ರು? ಸಮಾಧಿ ಬಳಿ ಹೋದ್ರು. ಸಮಾಧಿ ಬಳಿ ನಿಂತ್ಕೊಂಡು ಹೇಳ್ತಿದ್ದಾರೆ ಶಿಷ್ಯಂದಿರಿಗೆ, ಆ ಸಮಾಧಿಗೆ ಮುಚ್ಚಲ್ಪಟ್ಟ ಕಲ್ಲುಗಳನ್ನು ತೆಗೀರಿ ಅನ್ನುವಾಗ ಅವ್ರ ಅಕ್ಕ ಓಡ್ ಬಂದು ಸ್ವಾಮಿ ಬೇಡ ಬೇಡ. ಯಾಕೆ? ನನ್ನ ತಮ್ಮ ಸತ್ತು 4 ದಿನ ಆಯ್ತು ಸ್ವಾಮಿ, ಈಗ ನಾತ ಬಿಟ್ಬಿಟ್ಟೈತೆ. ನಾನು ಆಗ್ಲೇ ಹೇಳಿಲ್ವಾ? 11:40 ವಚನ ಹೇಳ್ತದೆ ಯೋಹಾನ್ ಬರೆಸುವಾರ್ತೆಯಲ್ಲಿ, ನಾನು ಆಗ್ಲೇ ಹೇಳಿಲ್ವಾ ನೀನ್ ನಂಬು, ದೇವರ ಮಹಿಮೆನ ಕಾಣ್ತೀಯ ಅಂತ. ನಾನು ನಿನಗೆ ನಂಬು ಅಂತ ಹೇಳಿಲ್ವಾ? ನೀನ್ ನಂಬಿದ್ರೆ ನೀನ್ ಅದ್ಭುತವನ್ನ ಕಾಣ್ತೀಯ ಅಂತ ಹೇಳಿಲ್ವಾ? ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಸಮಾಧಿ ಮುಂದೆ ನಿಂತ್ಕೊಂಡು ಹೇಳ್ತಿದ್ದಾರೆ, ಲಾಜರನೇ ಎದ್ದು ಹೊರಗೆ ಬಾ. ಕರೆಯುವಾಗ ಸತ್ತು ಹೋಗಿರೋಂಥ ವ್ಯಕ್ತಿ 4 ದಿನವಾಗಿದೆ. ನಾತ ಹುಟ್ಟಿರೋ ವ್ಯಕ್ತಿ ಜೀವ ಸಹಿತವಾಗಿ ಎದ್ದು ಬರ್ತಿದ್ದಾನೆ. ಸ್ತೋತ್ರ. ಹಲ್ಲೆಲೂಯಾ. ದೇವ್ರೇನು ಹೇಳ್ದ ಮಾರ್ತಳಿಗೆ? ನಾನು ನಿನ್ಗೆ ಆಗ್ಲೇ ಹೇಳಿಲ್ವಾ ನಂಬು ಅಂತ? ನೀನ್ ನಂಬಿದ್ರೆ ದೇವ್ರ ಮಹಿಮೆ ಕಾಣ್ತಿ ಅಂತ ಹೇಳಿಲ್ವಾ? ಹಾಗಾದ್ರೆ ಇವತ್ತು ಎಷ್ಟೋ ಜೀವಿತದಲ್ಲಿ ಅನೇಕರಲ್ಲಿ ಸಹಿತ ನಂಬಿಕೆಯನ್ನು ಕದ್ಕೋಬಿಟ್ಟಿದ್ದಾರೆ. ಕಳ್ಳ ಬಂದು ನಿನ್ನಲ್ಲಿ ಏನು ಕದೀತಿದ್ದಾನೆ ಯೋಚನೆ ಮಾಡು. ನಿನಗೆ ತೋರಿಸ್ತಾ ಇರೋದೇನು? ನಿನ್ನ ಬಲಹೀನತೆ. ಸಹಿತ ನಂಬಿಕೆನ ಹೇಗೆ ಕದ್ದ? ನಿನ್ನ ಬಲಹೀನತೆ ತೋರಿಸ್ತಾ, ನಿನ್ನ ವ್ಯಾಧಿ ತೋರಿಸ್ತಾ, ನಿನ್ನ ಸಮಸ್ಯೆ ತೋರಿಸ್ತಾ, ನಿನ್ನ ಗಂಡ ಹೆಂಡತಿ, ನಿಮ್ಮ ತಂದೆ ತಾಯಿ, ನೀವು ಹಾದು ಹೋಗ್ತಿರೋ ಪಾಡುಗಳನ್ನ ತೋರಿಸ್ತಾ, ಅವಮಾನಗಳನ್ನ ತೋರಿಸ್ತಾ, ಆಸೆಗಳನ್ನ ತೋರಿಸ್ತಾ, ಬಯಕೆಗಳನ್ನ ತೋರಿಸ್ತಾ, ನೀನು ದೇವರ ಮಗನಾಗಿ ಪ್ರತ್ಯೇಕವಾದವರು ಅನ್ನೋದು ತಿಳಿದೇನೆ. ನೀವು ಈ ಭೂಮಿಗೆ ಸಂಬಂಧಪಟ್ಟವರಲ್ಲ, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು. ಆದರೂ ನಿಮಗೆ ಅದು ಅರ್ಥಪಡಿಸಲಿಲ್ಲ, ಅದು ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಸೈತಾನ ಅದನ್ನು ಉಪಯೋಗ ತೆಗೆದುಕೊಂಡು ನಿಮ್ಮನ್ನ, ಯೇಸುವನ್ನ ನಂಬದೇ ಇರೋರನ್ನ ಹೋಲಿಕೆ ಮಾಡಿ ತೋರಿಸ್ತಾ. ನೋಡು ಅವ್ರು ಚರ್ಚಿಗೆ ಹೋಗಲ್ಲ, ಪ್ರಾರ್ಥನೆ ಮಾಡಕ್ ಹೋಗಲ್ಲ, ಹೆಂಗ ಕಾರಲ್ಲಿ ಅಡ್ಡಾಡ್ತಾರೆ, ಎಂತ ಮನೆಗಳು ಕಟ್ಕೊಂಡಿದ್ದಾರೆ, ಹೆಂಗೆ ಅವ್ರು ಮದುವೆ ಮಾಡ್ಕೊಳ್ತಾರೆ, ಹೆಂಗೆ ಇಷ್ಟ ಬಂದು ವಸ್ತುಗಳು ತೆಗೆದುಕೊಳ್ತಾರೆ. ನೀವು ಸ್ವಾಮಿ ಅಂತಿರಲ್ಲ. ನೋಡಿ, ಅವನ್ನೆಲ್ಲ ತೋರಿಸಿ ಅವ್ರ ಕಡೆ ಎಲ್ಲ ಹೋಲಿಸಿ ದೇವರು ನಿನಗೆ ಕೊಟ್ಟಂತ ನಂಬಿಕೆ ವರವನ್ನ ಕದ್ಕೊಬಿಟ್ಟ. ಕಳ್ಳ ಏನ್ ಕದ್ದ ನೋಡ್ದ? ಯೇಸುಸ್ವಾಮಿ ಏನ್ ಹೇಳ್ತಿದ್ದ? ನೀನು ನಂಬಿದ್ರೆ ದೇವ್ರ ಮಹಿಮೆ ಕಾಣೋದು ಮಗನೇ ಅಂತ ಹೇಳಿ, ನಂಬಿಕೆನೆ ನೀತಿವಂತಳು ನನ್ನ ಮೇಲೆ ವಿಶ್ವಾಸ ಇಟ್ಟವ್ರು. ಯೇಸು ಹೇಳ್ತಾನೆ, ನನ್ನ ಮೇಲೆ ವಿಶ್ವಾಸ ಇಟ್ಟವರು ನಂಬಿಕೆಯಿಂದಲೇ ಬದುಕ್ತಾರೆ. ನಂಬಿಕೆ ಇಲ್ಲ ಅಂದ್ರೆ ಜೀವನ ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ ಅದ್ಭುತ ಕಾಣಕ್ಕಾಗಲ್ಲ. ನಂಬಿಕೆ ಇಲ್ಲ ಅಂದ್ರೆ ನೀನು ಪ್ರಾರ್ಥನೆಗೆ ಉತ್ತರ ಬರಲ್ಲ. ಅದಕ್ಕೆ ದೇವರು ನನಗೆ ನಂಬಿಕೆ ಕೊಟ್ರೆ ಸೈತಾನ ಅದು ಇದು ತೋರಿಸಿ, ನೀನು ಅದು ಇದು ನೋಡಿ ಅವ್ರಿಗೆ ಇವ್ರನ್ನ ಹೋಲಿಸ್ಕೊಂಡು ನಂಬಿಕೆನೇ ಕಳ್ಕೊಬಿಟ್ಟೆ. ಈಗ ಏನು ಹೇಳ್ತಿದ್ದೀವಿ? ಏಸಪ್ಪ ಯೇಸು ಸ್ವಾಮಿ ನಂಬಿ ಇಷ್ಟು ವರ್ಷ ಆಯಿತು, ಚರ್ಚಿಗೆ ಬರ್ತಾ ಇದ್ದೀವಿ, ಅವಮಾನ ಪಡಿಸ್ತಿದ್ದಾರೆ. ಇವ್ರು ನೋಡಿ ನಡಂತರದಲ್ಲಿ ಜಾತಿಗೆ ಸೇರ್ಕೊಬಿಟ್ರು ಅಂತ ಸಂಬಂಧಿಕರು ಕೈ ಬಿಟ್ಬಿಟ್ರು, ನಿಂದೆ ಮಾಡಿದ್ರು, ತಿರಸ್ಕಾರ ಮಾಡಿದ್ರು, ಉಗಿದ್ರು, ಬೈದ್ರು. ಅವ್ರೆಲ್ಲರ ಮಧ್ಯದಲ್ಲಿ ಏಸು ಅಂದ್ಕೊಂಡು ವಾರ ಚರ್ಚಿಗೆ ಬರ್ತಿದ್ದೀವಪ್ಪ. ಇನ್ಯಾವಾಗ ಕರುಣೆ ತೋರಿಸ್ತಿ, ಇನ್ಯಾವಾಗ ದಯೆ ತೋರಿಸ್ತಿ, ಇನ್ಯಾವಾಗ ನನ್ನ ಗುಣಪಡಿಸ್ತಿ, ಇನ್ಯಾವಾಗ ನನ್ನ ಮಕ್ಳಿಗೆ ಒಳ್ಳೇದು ಮಾಡ್ತಿ ಅಂತ ಕೇಳ್ತಾ ಇದ್ದೀವಿ. ನಂಬಿಕೆಯಿಂದ ಕೇಳ್ತಾ ಇಲ್ಲ, ಮಹಿಮೆ ಕಾಣಂಗೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ಅರ್ಥ ಆಯ್ತಾ? ಆಗ್ಲೇಬೇಕಲ್ಲ. ಸ್ತೋತ್ರ ಅಲ್ವಾ? ಈಗ ನಾವೇನು ಹೇಳ್ತಿದ್ದೀವಿ? ನಂಬಿಕೆ. ದೇವ್ರು ಹೇಳ್ತಾನೆ, ನೀನ್ ನಂಬು, ದೇವರ ಮಹಿಮೆನ ಕಾಣ್ತಿ ಅಂತ ಹೇಳಿಲ್ವಾ? ನಂಬಿಕೆ ಇಲ್ಲ. ಹಲ್ಲೆಲೂಯಾ. ಅನೇಕರಿಗೆ ಇವತ್ತು ಪ್ರಾರ್ಥನೆ ಮಾಡಿದ್ರೆ ದೇವ್ರ ಅದ್ಭುತ ಮಾಡ್ತಾನೆ ಅನ್ನೋ ನಂಬಿಕೆ ಇಲ್ಲ. ದೇವ್ರ ನಮ್ಮ ಪ್ರಾರ್ಥನೆ ಕೇಳ್ತಾನೆ ಅನ್ನೋ ನಂಬಿಕೆ ಇಲ್ಲ. ಅದಕ್ಕೆ ಓಡ್ ಬರ್ತಾರೆ, ಸಿಸ್ಟರ್, ಬ್ರದರ್, ನಮ್ಗಾಗಿ ಪ್ರಾರ್ಥನೆ ಮಾಡಿ. ಏನು ಮಾಡ್ರಿ? ನಮ್ಗಾಗಿ ಕವಳ ಹಾಕಿ. ಯಾಕೆ? ನೀನು ದೇವ್ರು ಆರಿಸ್ಕೊಂಡಿಲ್ವಾ? ನೀನು ದೇವ್ರು ಕರೆದಿರೋ ಮಗ ಅಲ್ವಾ?
ದೇವ್ರು ನಿನ್ನ ಕುಟುಂಬನ ಕರೆದಿಲ್ವಾ? ಹಲ್ಲೆಲೂಯಾ. ನನ್ನನ್ನು ಕರೆದಂಗೆ ದೇವ್ರು ನಿನ್ನ ಕರೆದಿಲ್ವಾ? ಅವಳು ಕರೆದಂಗೆ ನಿನ್ನ ಕರೆದಿಲ್ವಾ? ನಿನ್ನ ಕರೆದಂಗೆ ದೇವ್ರು ಅವನು ಕರೆದಿಲ್ವಾ? ಕರೆದಿದ್ದಾರ ಇಲ್ಲ? ದೇವ್ರು ಕರೀದೆ ಬಂದು ಕೂತಿದ್ದೀವಾ? ದೇವ್ರು ಕರೀದೆ ಯಾರು ಬಂದಿಲ್ಲ, ಕರೆದಿರೋದಕ್ಕೆ ಬಂದೀವಿ. ಹಲ್ಲೆಲೂಯಾ. ಈ ಆಲಯದಲ್ಲಿ ಕೂತಿರೋ ಪ್ರತಿಯೊಂದು ದೇವ ಮಗಳು ನಿಮ್ಮ ಕುಟುಂಬ ದೇವ್ರು ನೀವು ಕರೆದಿದ್ದಕ್ಕೆ ಬಂದಿರೋದು. ಹಾಗಾದ್ರೆ ಕರೆದಾತ ನೀನು ಪ್ರಾರ್ಥನೆ ಕೇಳಲ್ವಾ? ಕೇಳ್ತಾನೆ, ಆದ್ರೆ ನಂಬಿಕೆ ಕಳ್ಕೊಬಿಟ್ಟಿವಲ್ಲ. ಅದಕ್ಕೆ ಹೇಳೋದು, ಒಳಗೆ ನಮ್ಗಾಗಿ ಚೂರು ಪ್ರಾರ್ಥನೆ ಮಾಡಿ, ನಮ್ಮ ಗಂಡಂಗಾಗಿ ಚೂರು, ನಮ್ಮ ಕುಟುಂಬದಲ್ಲಿ ಎಲ್ಲ ಚೆನ್ನಾಗೈತೆ ದೇವ್ರ ಕೃಪೆಯಿಂದ. ಆದ್ರೂ ಎಲ್ಲ ಹೇಳ್ಕೊಳ್ತಾ ಇಲ್ಲ, ಆದ್ರೂ ಸ್ವಲ್ಪ ಐತೆ. ಪಾಷಾಣ ಸ್ವಲ್ಪ ಇದ್ರೆ ಸಾಕಲ್ವಾ? ಅಲ್ವಾ? ಏನು ಅಂಟೆಗಟ್ಲೆ ಬೇಕಾಗಿಲ್ವಲ್ಲ? ಹಲ್ಲೆಲೂಯಾ. ಅದಕ್ಕೆ ನೀನ್ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡು, ನಿನ್ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ಕಳ್ಳ ಏನ್ ಕದ್ಕೊಂಡ್ಬಿಟ್ಟ? ನಂಬಿಕೆ ಕತ್ಕೊಂಡ್ಬಿಟ್ಟ. ಕಳ್ಳ ಏನ್ ಕದ್ದ? ಕಳ್ಳನ ಕದ್ದುಕೊಳ್ಳೋದಕ್ಕೆ, ಕುಯ್ಯೋದಕ್ಕೆ, ಆಳೋದಕ್ಕೆ, ಹಾಳು ಮಾಡಕ್ ಬರ್ತಾನೆ. ಯೇಸುಸ್ವಾಮಿ ಬಳಿ ಬಂದಾಗ ಪಾಪದಲ್ಲಿ ಬಂದು, ಶಾಪದಲ್ಲಿ ಬಂದು, ಸಮಾಧಾನ ಇಲ್ಲದವರಾಗಿ ಬಂದು, ಕಣ್ಣೀರಲ್ಲಿ ಬಂದು, ಅಪ್ಪ ಪಾಪ ಮಾಡಿ ಬಂದೆ ಅಪ್ಪ, ಆ ಸಿಲುವೆ ಬಳಿ ನಿಂತ್ಕೊಂಡು ಗೋಳಾಡ್ದು ಪಾಪವನ್ನು ಕ್ಷಮಿಸಪ್ಪ ಅಂತ ಕೇಳ್ಕೊಂಡು ಯೇಸುಸ್ವಾಮಿ ತನ್ನ ರಕ್ತದಿಂದ ನಮ್ಮ ಪಾಪವನ್ನು ತೊಳೆದು ಬಿಟ್ಟ. ನಮ್ಮ ಶಾಪವನ್ನು ತೆಗೆದಾಕ್ತ, ನಮ್ಮ ಬಡತನ ದರಿದ್ರವನ್ನು ತೆಗೆದಾಕ್ತ, ನಮಗೆ ಎಲ್ಲ ಕೆಟ್ಟತನ ಬಿಡಿಸ್ಬಿಟ್ಟು ಅವನ ಸಮಾಧಾನ ನಮಗೆ ಕೊಟ್ಟ, ಅವನ ರಕ್ಷಣೆ ನಮಗೆ ಕೊಟ್ಟ, ಆತನ ಒಳ್ಳೆತನ ನಮಗೆ ಕೊಟ್ಟ. ಹಲ್ಲೆಲೂಯಾ. ಕಳ್ಳ ಏನ್ ಮಾಡ್ದ ಗೊತ್ತಾ? ಈಗ ಸಮಾಧಾನ ಕದ್ಕೊಬಿಟ್ಟ. ಏನ್ ಕದ್ಕೊಬಿಟ್ಟ? ದೇವ್ರು ಕೊಟ್ಟ ಸಮಾಧಾನ ಕದ್ಕೊಬಿಟ್ಟ. ಅದಕ್ಕೆ ಕೆಲವರು ಹೇಳ್ತಾರೆ, ನಾವು ಮೊದಲೆಲ್ಲ ಎಷ್ಟು ಸಮಾಧಾನವಾಗಿದ್ದಪ್ಪ, ಎಷ್ಟು ಚೆನ್ನಾಗಿದ್ದು, ಈಗ ನಮ್ಮ ಗಂಟ ಹೆಂಡತಿ ಕಂಡ್ರೆ ಆಗಲ್ಲ, ಮುಖ ಕಂಡ್ರೆ ಆಗಲ್ಲ ನೋಡು, ಹಂಗ ಹಾವು ಮುಂಗುಸಿ ತರ ಆಡ್ತೀವಿ. ಏನ್ ಮಾಡ್ತೀರಿ? ಆಮೇಲೆ ಬಂದು ಹೇಳೋದು, ನಮ್ಗೆ ಯಾರೋ ಮಾಟ ಮಂತ್ರ ಮಾಡ್ಬಿಟ್ಟಿರ್ಬೇಕು, ನಮ್ಗೆ ಆಗದೆ ಇದ್ದವರು ಗಂಡ ಹೆಂಡ್ತಿರು ಕಿತ್ತಾಡ್ಕೊಳ್ಳಿ ಅಂತ. ಏನಂತೆ? ವಾಕ್ಯ ಹೇಳ್ತದೆ, ಪೇತ್ರನ್ ಹೇಳ್ತಾನೆ, ಹೆಂಡತಿ ಆಗಿರೋವಳು ಗಂಡನಿಗೆ ಎಲ್ಲಾ ವಿಷಯದಲ್ಲೂ ಅಧೀನಳಾಗಿರು, ಪ್ರೀತಿ ತೋರಿಸು, ನೀನು ವಾಕ್ಯದ ಪ್ರಕಾರ ನಡ್ಕೋ. ನಿನ್ನ ಗಂಡ ಒಳ್ಳೆ ಒಂದು ವೇಳೆ ಸನ್ನಡತೆಯಲ್ಲಿ ಇಲ್ಲ ಅಂದ್ರೆ, ಸನ್ಮಾರ್ಗದಲ್ಲಿ ಇಲ್ಲ ಅಂದ್ರೆ, ನೀನು ಚರ್ಚಿಗೆ ಬರೋ ಮಗಳಾಗಿ, ಪ್ರಾರ್ಥನೆ ಮಾಡೋ ಮಗಳಾಗಿ, ನೀನು ಒಳ್ಳೆ ಮಾರ್ಗದಲ್ಲಿ ನಡೆಯೋದನ್ನ, ಒಳ್ಳೆತನದಲ್ಲಿ ನಡೆಯೋದನ್ನ ನಿನ್ನ ಗಂಡ ನೋಡಿ ಕೆಟ್ಟ ಮಾರ್ಗದಲ್ಲಿರೋ ನಿನ್ನ ಗಂಡ ನಿನ್ನ ನಡತೆಯಿಂದನೇ ಸನ್ಮಾರ್ಗಕ್ಕೆ ಬಂದಾನು ಅಂತ ಹೇಳ್ತದೆ. ಈ ಅಮ್ಮನಿಗೆ ಏನಿಲ್ಲ, ಸೈತಾನನು ಪ್ರಾರ್ಥನೆ ಮಾಡೋದನ್ನ ಕದ್ಬಿಟ್ಟ. ಏನ್ ಕದ್ಬಿಟ್ಟ? ಏನ್ ಕಳ್ತನ ಮಾಡ್ದ? ಪ್ರಾರ್ಥನೆ ಮಾಡೋ ಅಭ್ಯಾಸನ ಕದ್ಬಿಟ್ಟ. ಪ್ರಾರ್ಥನೆ ಮಾಡಲ್ಲ, ಗಂಡನೂ ಮಾಡಲ್ಲ, ಹೆಂಡತಿನೂ ಮಾಡಲ್ಲ. ಆದ್ರೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಸಮಾಧಾನ ಆಗಿ ಇರ್ತಾರ ಅವರು? ಕಿತ್ತಾಡ್ತಾನೆ ಇರ್ತಾರೆ. ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡ್ಬೇಕಲ್ಲ ಚೆನ್ನಾಗಿ. ಅವಳು ಯೋಚನೆ ಮಾಡ್ತಾವಳೆ, ನಾವು ಗಂಡ ಎಷ್ಟು ಪ್ರೀತಿ ಮಾಡ್ತಿದ್ದ, ದಿನ ಕೈಯಲ್ಲಿ ಮಲ್ಲಿಗೆ ಹೂ ಇಟ್ಕೊ ಬರ್ತಿದ್ದ, ದಿನ ಏನಾರ ಕೇಳಿದ್ರೆ ಇಲ್ಲ ಅಂತಿತ್ತಿಲ್ಲ, ಈಗ ಹಂಗೆ ಗುರ್ರ ಅಂತಾನೆ. ಯಾರೋ ಮಾಟ ಮಾಡ್ಬಿಡ್ಬೇಕು, ನಾವಿಬ್ರು ಚೆನ್ನಾಗಿರ್ಬಾರ್ದು ಅಂತ ತಿಳ್ಕೊಂಡು ಮಾಟ. ಸೈತಾನ ಕಳ್ಳ ನೀನು ಪ್ರಾರ್ಥನೆ ಮಾಡ್ತಿದ್ದಂತ ಪ್ರಾರ್ಥನೆ ಸ್ವಭಾವನ ಕದ್ಕೊಬಿಟ್ಟವನೇ. ನೀನು ಪ್ರಾರ್ಥನೆ ಮಾಡ್ತಿದ್ದಾಗ ನೀನ್ ಗಂಡ ಸರಿಯಾಗಿದ್ದ, ನಿನ್ನಲ್ಲಿ ವಿಧೇಯತ್ವ ಇತ್ತು, ಭಯ ಭಕ್ತಿ ಇತ್ತು ದೇವರಿಗೆ, ನೀನ್ ದೇವರಿಗೆ ಮೆಚ್ಚುಗೆ ಆಗಿ ನಿನ್ ಗಂಡನ ಪ್ರೀತಿ ಮಾಡ್ತಿದ್ದೆ, ಮಕ್ಕಳನ್ನ ಪ್ರೀತಿ ಮಾಡ್ತಿದ್ದೆ, ಕುಟುಂಬ ಚೆನ್ನಾಗಿ ನೋಡ್ಕೊತಿದ್ದೆ. ಆಗ ಗಂಡ ನಿನಗೆಲ್ಲ ಕೇಳಿದ್ ಕೊಡ್ತಿದ್ದ, ಪ್ರೀತಿ ತೋರಿಸ್ತಿದ್ದ. ಯಾವಾಗ ನೀನು ಪ್ರಾರ್ಥನೆನ ಸೈತಾನ ಕತ್ಕೊಳ್ಳೋಕೆ ಬಿಟ್ಟು, ಸೈತಾನ ಪ್ರಾರ್ಥನೆ ಜೀವಿತನ ಕತ್ಕೊಂಡ್ಬಿಟ್ನೋ, ಪ್ರಾರ್ಥನೆ ಜೀವಿತ ಕಮ್ಮಿ ಆಯ್ತು, ಆಗ ಒಬ್ಬರ ಕಂಡ್ರೆ ಒಬ್ಬರಿಗೆ ಆಗದೆ ಇರೋಂಥ ಸಮಸ್ಯೆಗಳು ಸ್ಟಾರ್ಟ್ ಆಯ್ತು. ಕಳ್ಳ ಏನ್ ಕತ್ಕೊಂಡು ಹೋದ ಅಂತ ಹೇಳಿಲ್ಲ. ಕೆಲವರು ಅಂತಾರೆ, ಬಹಳ ಮೊದಲು ನಾನು ಯೇಸುಸ್ವಾಮಿ ನಂಬಿದಾಗ ಎಷ್ಟೊತ್ತು ಪ್ರೇಯರ್ ಮಾಡ್ತಿದ್ದೆ ಗೊತ್ತಾ, ಮೊಣಕಾಲ ಮೇಲೆ ನಿಂತ್ಕೊಂಡ್ರೆ 1-2 ಗಂಟೆ ಟೈಮ್ ಬಿಡ್ತಿತ್ತಿಲ್ಲ. ಈಗ ಕೆಲವರು ಹೇಳ್ತಾರೆ, ನಾನು ದಿನ ಉಪವಾಸ ಎಷ್ಟು, ವಾರಕ್ಕೆ 2 ಸಾರಿ ಉಪವಾಸ ಮಾಡ್ತಿದ್ದೆ, ಭಾನುವಾರ ಪ್ರಾರ್ಥನೆಗೆ ಉಪವಾಸ ಇಲ್ಲದೆ ಬರ್ತಿದ್ದೆ, ಎಷ್ಟೊಂದು ಪ್ರಾರ್ಥನೆ ಮಾಡ್ತಿದ್ದೆ ಗೊತ್ತಾ. ಈಗ ದೇವ್ರ ವಾಕ್ಯ ಏನ್ ಹೇಳ್ತೈತೆ? ಕಳ್ಳ ಕದ್ದುಕೊಳ್ಳಕ್ಕೆ, ಕುಯ್ಯಕ್ಕೆ, ಹಾಳು ಮಾಡಕ್ ಬಂದ ಅಲ್ವಾ? ಕಳ್ಳ ಏನ್ ಕದ್ಕೊಂಡ? ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವ ಸ್ವಭಾವನ ಕದ್ಕೊಂಡ್ಬಿಟ್ಟ.